ನ್ಯೂಟನ್ಸ್ ಮೆಥಡ್. ಅದರಲ್ಲಿ ನ್ಯೂಟನ್ಸ್ ಫಾರ್ವರ್ಡ್ ಇಂಟರ್ಪೋಲೇಷನ್. ಪ್ರಾಬ್ಲಮ್ 1. ಫೈಂಡ್ y ಆಫ್ 0.1 ದಿ ಗಿವನ್ ಡಾಟಾ. ಎಕ್ಸ್ ವೈ ವ್ಯಾಲ್ಯೂ ಕೊಟ್ಟಿರ್ತಾರೆ. y ಆಫ್ 0.12 ಅಂದರೆ y ಆಫ್ ಎಕ್ಸ್ ಈಸ್ ಈಕ್ವಲ್ ಟು 0.12. 0.12 ಅಂದರೆ 0.10 ಮತ್ತು 0.15 ಮಿಡಲಲ್ಲಿ 0.12 ಬರುತ್ತೆ. ಅದಕ್ಕೆ ಇದು ಫಾರ್ವರ್ಡ್ ಇಂಟರ್ಪೋಲೇಷನ್. ಇವಾಗ 0.23 ಅಂತ ಕೊಟ್ಟರೆ 0.25 ಮತ್ತು 0.30 ಬಿಟ್ವೀನಲ್ಲಿ ಬರುತ್ತೆ. ಆವಾಗ ಅದು ಬ್ಯಾಕ್ವರ್ಡ್ ಇಂಟರ್ಪೋಲೇಷನ್ ಆಗುತ್ತೆ. ಸೊಲ್ಯೂಷನ್: since x is equal to 0.12, it is closer to first value of x. Have to apply Newton forward interpolation. Newton forward interpolation formula: y is equal to y naught plus p delta y naught plus p of p minus 1 divided by 2 factorial delta square y naught plus p of p minus 1 into p minus 2 divided by 3 factorial delta cube y naught plus p of p minus 1 p minus 2 p minus 3 all divided by 4 factorial delta power 4 into y. Take it as equation 1. x y ವ್ಯಾಲ್ಯೂ ಬರ್ಕೊಂಡಿದ್ದೀವಿ. ಈಗ ಡೆಲ್ಟಾ y ಫೈಂಡ್ ಮಾಡಬೇಕು ಅಂದರೆ ಇದು y0, y1, y2, y3, y4. ಇದು x0, x1, x2, x3, x4. ಡೆಲ್ಟಾ y ಫೈಂಡ್ ಮಾಡಬೇಕು ಅಂದರೆ y1 ಮೈನಸ್ y0, ಇದು y2 ಮೈನಸ್ y1, ಇದು y3 ಮೈನಸ್ y2, ಇದು y4 ಮೈನಸ್ y3. ಇದ್ರ ಮಧ್ಯ ಬರ್ಕೋಬೇಕು, ಇದು ಡಿಫ್ರೆನ್ಸ್ ಬಂದಿರೋದು. ಇವಾಗ y1 ಏನಿದೆ ಅಂದರೆ 0.1511 ಮೈನಸ್ 0.1003. ಆವಾಗ 0.0508 ಬರುತ್ತೆ. ನೆಕ್ಸ್ಟ್ 0.2027 ಮೈನಸ್ 0.1511. ಆವಾಗ 0.0516. ನೆಕ್ಸ್ಟ್ ಒನ್ 0.2553 ಮೈನಸ್ 0.2027. ನೆಕ್ಸ್ಟ್ 0.0526. ನೆಕ್ಸ್ಟ್ 0.3093 ಮೈನಸ್ 0.2553. ಆವಾಗ 0.0540. 0.0540. ಇವಾಗ ಇದು y0 ಆಗುತ್ತೆ, ಇದು y1 ಆಗುತ್ತೆ, ಇದು y2, ಇದು y3. ನೆಕ್ಸ್ಟ್ y1 ಮೈನಸ್ y0, y2 ಮೈನಸ್ y1, y3 ಮೈನಸ್ y2. ಸೇಮ್ ಪ್ರೊಸೀಜರ್ ಕಂಟಿನ್ಯೂ ಮಾಡಬೇಕು. ಆವಾಗ 0.0516 ಮೈನಸ್ 0.0508. 0.0008 ಬರುತ್ತೆ. ನೆಕ್ಸ್ಟ್ 0.0526 ಮೈನಸ್ 0.0516. ಆವಾಗ 0.0010. ನೆಕ್ಸ್ಟ್ y3 ಮೈನಸ್ y2 0.0540 ಮೈನಸ್ 0.0526. 0.0014. ನೆಕ್ಸ್ಟ್ ಹಾಗೆ ಇದು y0, ಇದು y1, ಇದು y2. ಹಂಗೆ ಇವೆರಡಕ್ಕೂ ಅದೇ ಥರ ಮಾಡಬೇಕು. ನೆಕ್ಸ್ಟ್
ಇವಾಗ ಇದು y0, ಇದು ಡೆಲ್ಟಾ y, ಇದು ಡೆಲ್ಟಾ ಸ್ಕ್ವಯರ್ y, ಇದು ಡೆಲ್ಟಾ ಕ್ಯೂಬ್ y, ಇದು ಡೆಲ್ಟಾ ಪವರ್ 4y. ಇದು ಫಾರ್ಮುಲಾಗೆ ಅಪ್ಲೈ ಮಾಡಬೇಕು. ಇದು ಫಾರ್ವರ್ಡ್ ಇಂಟರ್ಪೋಲೇಷನ್ ಫಾರ್ಮುಲಾ. ಅದ್ರ ಬದಲು ನಾವು ಪಿ ಕಂಡುಹಿಡ್ಕೋಬೇಕು. ಪಿ ಈಸ್ ಈಕ್ವಲ್ ಟು ಎಕ್ಸ್ ಮೈನಸ್ ಎಕ್ಸ್ ನಾಟ್ ಡಿವೈಡೆಡ್ ಬೈ ಎಚ್. ಎಕ್ಸ್ ಅಂದರೆ y ಆಫ್ 0.12, ಇದು y ಆಫ್ ಎಕ್ಸ್, ಅದೇ ಎಕ್ಸ್ ಈಸ್ ಈಕ್ವಲ್ ಟು 0.12. ಎಕ್ಸ್ ನಾಟ್ ಅಂದರೆ ಆವಾಗಲೇ ನಾವು ಇಲ್ಲಿ ಹೇಳಿದ್ದೀವಿ, ಎಕ್ಸ್ ನಾಟ್ ಅಂದರೆ 0.10. ಅದನ್ನು ಈ ಫಾರ್ಮುಲಾಗೆ ಅಪ್ಲೈ ಮಾಡಬೇಕು. 0.10. ಆವಾಗ ಪಿ ಈಸ್ ಈಕ್ವಲ್ ಟು 0.12 ಮೈನಸ್ 0.10 ಡಿವೈಡೆಡ್ ಬೈ ಎಚ್ ಅಂದರೆ ಎಚ್ ಈಸ್ ಈಕ್ವಲ್ ಟು ಎಕ್ಸ್ ಮೈನಸ್ ಎಕ್ಸ್ ನಾಟ್. ಎಚ್ ಈಸ್ ಈಕ್ವಲ್ ಟು ಎಕ್ಸ್ ಅಂದರೆ 0.12 ಮೈನಸ್ ಎಕ್ಸ್ ನಾಟ್ ಅಂದರೆ 0.10. ಆವಾಗ ಎಚ್ ಈಸ್ ಈಕ್ವಲ್ ಟು 0.05 ಬರುತ್ತೆ. ಅದನ್ನು ಈ ಪಿಗೆ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಆವಾಗ 0.05. ಆವಾಗ ಪಿ ಈಸ್ ಈಕ್ವಲ್ ಟು 0.12 ಮೈನಸ್ 0.10 ಡಿವೈಡೆಡ್ ಬೈ 0.05. ಪಿ ಈಸ್ ಈಕ್ವಲ್ ಟು 0.4 ಬರುತ್ತೆ. ಪಿ ಸಿಕ್ತು. y0 ಅಂದರೆ ಇಲ್ಲಿ y0 ಇದೆ ಏನಂದರೆ 0.1003, 0.1003. ಇವಾಗ ಈ ಫಾರ್ಮುಲಾಗೆ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಆವಾಗ y ಈಸ್ ಈಕ್ವಲ್ ಟು y0 ಅಂದರೆ 0.1003 ಪ್ಲಸ್ ಪಿ ಅಂದರೆ 0.4 ಇಂಟು ಡೆಲ್ಟಾ y0. ಡೆಲ್ಟಾ y0 ಅಂದರೆ ಇದು ಡೆಲ್ಟಾ y0. ಆಗ 0.0508 ಬರುತ್ತೆ. ಅದನ್ನೇ ಇಲ್ಲಿ ಹಾಕಬೇಕು. 0.0508 ಪ್ಲಸ್ ಪಿ ಅಂದರೆ 0.4. ಪಿ ಮೈನಸ್ 1, 0.4 ಮೈನಸ್ 1 ಡಿವೈಡೆಡ್ ಬೈ 2 ಫ್ಯಾಕ್ಟೋರಿಯಲ್ ಅಂದರೆ 2 ಇಂಟು 1. ಡೆಲ್ಟಾ ಸ್ಕ್ವಯರ್ y0 ಅಂದರೆ ಇಲ್ಲಿದೆ, ಇದು ಡೆಲ್ಟಾ ಸ್ಕ್ವಯರ್ y0 0.008 ಇಂಟು 0.0008. ನೆಕ್ಸ್ಟ್ ಪ್ಲಸ್ ಪಿ ಅಂದರೆ 0.4 ಇಂಟು 0.4 ಮೈನಸ್ 1 ಇಂಟು 0.4 ಮೈನಸ್ 2 ಹೋಲ್ ಡಿವೈಡೆಡ್ ಬೈ 3 ಫ್ಯಾಕ್ಟೋರಿಯಲ್ ಅಂದರೆ 3 ಇಂಟು 2 ಇಂಟು 1. ಡೆಲ್ಟಾ ಕ್ಯೂಬ್ y0 ಅಂದರೆ ಇದು ಡೆಲ್ಟಾ ಕ್ಯೂಬ್ y0 0.0002. 0.0002. ನೆಕ್ಸ್ಟ್ ಪ್ಲಸ್ ಪಿ ಅಂದರೆ 0.4, 0.4 ಮೈನಸ್ 1, 0.4 ಮೈನಸ್ 2, 0.4 ಮೈನಸ್ 3 ಹೋಲ್ ಡಿವೈಡೆಡ್ ಬೈ 4 ಫ್ಯಾಕ್ಟೋರಿಯಲ್ ಅಂದರೆ 4 ಇಂಟು 3 ಇಂಟು 2 ಇಂಟು 1. ಡೆಲ್ಟಾ ಪವರ್ 4 y0 ಅಂದರೆ ಇದು ಡೆಲ್ಟಾ ಪವರ್ 4 y0 0.0002 ಇಂಟು 0.000 ಇಂಟು 2. ನೆಕ್ಸ್ಟ್ ಇದೆಲ್ಲ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಫಸ್ಟು y ಈಸ್ ಈಕ್ವಲ್ ಟು 0.1003 ಹಾಗೆ ಇಟ್ಕೊಳ್ಳೋಣ. ಇದನ್ನು ಕ್ಯಾಲ್ಕುಲೇಟ್ ಮಾಡೋಣ. 0.4 ಇಂಟು 0.0508 ಎಷ್ಟು ಬರುತ್ತೆ ಅಂದರೆ 0.0203 ಬರುತ್ತೆ. ನೆಕ್ಸ್ಟ್ ಪ್ಲಸ್ 0.4 ಇಂಟು 0.4 ಮೈನಸ್ 1 ಡಿವೈಡೆಡ್ ಬೈ 2 ಇಂಟು 1 ಇಂಟು 0.008 ಮೈನಸಲ್ಲಿ ಬರುತ್ತೆ ಅಂದರೆ 0. ಇದಿಷ್ಟು 0 ಆಗುತ್ತೆ. ನೆಕ್ಸ್ಟ್ ನಾವು ಇವೆರಡು ಕ್ಯಾಲ್ಕುಲೇಟ್ ಮಾಡಿದ್ರೆ 0.00 ಬರುತ್ತೆ. ನೆಕ್ಸ್ಟ್ y ಈಸ್ ಈಕ್ವಲ್ ಟು ಇವೆರಡು ಆ್ಯಡ್ ಮಾಡೋಣ. 0.1003 ಪ್ಲಸ್ 0.0203 ಎಷ್ಟು ಬರುತ್ತೆ ಅಂದರೆ
y is equal to 0.1206. ಅದನ್ನು y naught of 0.12 is equal to 0.1206. This is final answer.